ಮಹಾಪುರಾಣ 16ನೇ ಭಾಗ. ಮಹಾಪುರಾಣ 16ನೇ ಭಾಗ. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ನೀವೀಗ ಮಹಾಪುರಾಣ ಶಾಸ್ತ್ರವನ್ನು 16ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಾ. ಅಂದರೆ 16ನೇ ದಿವಸದಲ್ಲಿ ಈ ಹಿಂದೆ ನಿಮಗೆ 15 ಭಾಗಗಳು ಮುಗಿದು ಹೋಗಿವೆ. ಮೊದಲು ಅದನ್ನು ಕೇಳ್ಕೊಂಬರ್ರಿ, ಇಲ್ಲಾಂದರೆ ಈ ವಿಷಯ ಏನು ಅರ್ಥ ಆಗೋದಿಲ್ಲ. ಈಗ ನೇರವಾಗಿ ಕತೆಗೆ ಬರ್ತೀನಿ, ಸಮಯದ ಅಭಾವ ಇದೆ. ನೋಡಿ, ಮತಿವರ ಮಂತ್ರಿಯ ಪೂರ್ವಬೋಧ ಕಥೆಯನ್ನು ಹೇಳ್ತಾ ಆ ಮುನಿರಾಜರು ಆ ಮತಿವರನ ಜೀವ ಹಿಂದೆ ಭಾಳ ಆರಂಭ ಪರಿಗ್ರಹದಿಂದ ಅಂದರೆ ಭಾಳ ಹಿಂದಿನ ಭಾಳ ಆರಂಭ ಪರಿಗ್ರಹದಿಂದ ನರಕಕ್ಕೆ ಹೋಗಿತ್ತು. ನರಕದಿಂದ ಬಂದು ಒಂದು ಪರ್ವತದ ಮೇಲೆ, ಅಂದರೆ ಎಲ್ಲಿ ಅವನು ಮನುಷ್ಯ ಪರ್ಯಾಯದಲ್ಲಿ ಎಲ್ಲ ದ್ರವ್ಯಗಳನ್ನು ಕೆಳಗಡೆ ಹೂತಿಟ್ಟಿದ್ದ ಆ ಜಾಗದಲ್ಲಿ ಬಂದು ಸಿಂಹ ಆಗಿ ಹುಟ್ಟಿತು. ಅಲ್ಲಿಗೆ ಪ್ರೀತಿವರ್ಧನ ರಾಜ ಆ ಪರ್ವತದ ಮೇಲೆ ಬಂದ. ಅಲ್ಲಿ ಮುನಿಗಳಿಗೆ ಆಹಾರ ದಾನ ಮಾಡ್ದ. ಅದಾದ ನಂತರ ಅದರಿಂದ ಪಂಚಾಶ್ಚರ್ಯ ಆಯಿತು. ಆದ್ದರಿಂದ ಅಲ್ಲೇ ಇದ್ದಂಥ ಆ ಹುಲಿಗೆ ಅದನ್ನು ನೋಡಿ ಜಾತಿ ಸ್ಮರಣೆ ಆಯಿತು. ಜಾತಿ ಸ್ಮರಣೆ ಆದ ತಕ್ಷಣ ಹಿಂದಿನ ಭಾವದ ನರಕದ ದುಃಖ ಎಲ್ಲ ಅದರ ಅನುಭವದಲ್ಲಿ ಬಂತು. ಅದಾದ ನಂತರ ಅದು ಎಲ್ಲ ಪ್ರಕಾರದ ಅಂದರೆ ಆ 4 ಪ್ರಕಾರದ ಆಹಾರವನ್ನು ತ್ಯಾಗ ಮಾಡಿ ಶರೀರದ ಮೇಲೆ ಮಮತ್ವತೆಯನ್ನು ತ್ಯಾಗ ಮಾಡಿ ಒಂದು ಕಲ್ಲಿನ ಮೇಲೆ ವಿರಾಜಮಾನ ಆಯಿತು. ಆ ಸಮಯದಲ್ಲಿ ದಿವ್ಯ ಜ್ಞಾನದಿಂದ ಸಹಿತರಾಗಿದ್ದಂಥ ಆ ಪೀತಾಶ್ರವ ಮುನಿರಾಜರು ತಿಳಿದರು, ಈ ಹುಲಿಗೆ ಜಾತಿ ಸ್ಮರಣೆ ಆಗಿದೆ ಮತ್ತು ಅದು ಸಮಾಧಿ ಸ್ವೀಕಾರ ಮಾಡಿದೆ ಅಂತ ಹೇಳಿ ಗೊತ್ತಾದ ನಂತರ ಪ್ರೀತಿವರ್ಧನ ರಾಜನಿಗೆ ಆದೇಶ ಮಾಡಿದ್ರು. ಈ ಗುಡ್ಡದ ಮೇಲೆ ಕಲ್ಲಿನ ಮೇಲೆ ಕೂತು ಒಂದು ಹುಲಿ ಸಮಾಧಿ ಸಾಧನೆ ಮಾಡ್ತಾ ಇದೆ, ನೀನು ಹೋಗಿ ರಾಜ ಅದರ ಸೇವೆ ಮಾಡು. ನೋಡಿ, ಇಷ್ಟು ದೊಡ್ಡ ವಿಷಯ ಇದೆ, ಇಷ್ಟು ಅದ್ಭುತ ಗಂಭೀರ ವಿಷಯ ಇದೆ, ಇದು ಇಷ್ಟು ಯೋಚನೆ ಮಾಡುವಂಥ ವಿಷಯ ಇದೆ. ಒಂದು ಕ್ರೂರ ತಿರಿಯಂಚ ಹುಲಿ ಅದು ಸಮಾಧಿ ತಗೊಂತು ಅಂತ ಹೇಳಿ ಆ ಊರಿನ ರಾಜನಿಗೆ ಆ ಹುಲಿಯ ಹೋಗಿ ಸೇವೆ ಮಾಡು ಅಂತ ಹೇಳಿದ್ರಲ್ಲ ಪೀತಾಶ್ರವ ಮುನಿಗಳು. ಇದು ಬಹಳ ವಿಚಾರ ಮಾಡುವಂಥ ವಿಷಯ ಇದೆ. ರಾಜನ ಸೇವೆಯನ್ನು ಅನೇಕ ಜನ ಮಾಡ್ತಾರೆ, ಆದರೆ ಆ ರಾಜನಿಗೆ ಮುನಿಗಳು ಆದೇಶ ಮಾಡಿದ್ರು ಆ ಹುಲಿಯ ಸೇವೆ ಮಾಡು ಹೋಗಿ ಅಂತ. ಅಂದರೆ ಇದರಿಂದ ಏನು ತಿಳಿತದೆ ನಮಗೆ ಅಂತಂದರೆ, ತಿರಿಯಂಚ ಕೂಡ ಅಕಸ್ಮಾತ್ ಧರ್ಮವನ್ನು ಸ್ವೀಕಾರ ಮಾಡಿದರೆ ಆ ಊರಿನ ರಾಜನು ಹೋಗಿ ಕೂಡ ಆ ತಿರಿಯಂಚದ ಸೇವೆ ಮಾಡಬೇಕು. ಮಹಾಧರ್ಮ, ಜೈನ್ ಧರ್ಮ, ತ್ರಿಲೋಕ ಪೂಜ್ಯ ಧರ್ಮ, ತ್ರಿಲೋಕ ಪೂಜ್ಯ. ಇದರಲ್ಲಿ ಇನ್ನೊಂದು ಬೇರೆ ಯಾವುದು ಉಪಮೆ ಬೇರೆ ಯಾವುದು ಬೇರೆ ಉದಾಹರಣೆಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಜೈನ್ ಧರ್ಮಕ್ಕೆ. ಅದಾದ ನಂತರ ಇದರಲ್ಲಿ ಈ ಧರ್ಮದ ಮಹತ್ವ ಗೊತ್ತಾಗ್ತದೆ ನೋಡಿ. ಅದಾದ ನಂತರ ಇದನ್ನು ಬಹಳ ವಿಸ್ತಾರವಾಗಿ ಹೇಳೋಕ್ಕೆ ಹೋಗೋದಿಲ್ಲ. ಅದಾದ ನಂತರ ಆ ಹುಲಿ ಜೀವ ಬೇರೆ ಯಾರೂ ಅಲ್ಲ. ಹಿಂದೆ ಏನಿತ್ತು, ಹಿಂದೆ ಭಾಳ ಹಿಂದೆ ಏನಿತ್ತದು ಅಂದರೆ ನರಕದಲ್ಲಿತ್ತು. ಅದಾದ ನಂತರ ಹುಲಿಯಾಗಿ ಹುಡ್ತು. ಈಗ ಈ ಸಮಾಧಿ ಮಾಡ್ತಾ ಇದೆಯಲ್ಲ, ಇದರ ಫಲಸ್ವರೂಪವಾಗಿ ಅದು ಇನ್ನು ಸ್ವರ್ಗಕ್ಕೆ ಹೋಗುತ್ತಿದೆ. ಅದೇ ರೀತಿ ಮುಂದಿನ ಪರ್ಯಾಯಗಳಲ್ಲಿ ಅದು ಯಾವಾಗ ಈ ಭರತ ಕ್ಷೇತ್ರದಲ್ಲಿ ಪ್ರಥಮ ತೀರ್ಥಂಕರಾಗಿ ಋಷಭನಾಥರು ಬರೋರಿದ್ದಾರೆ, ಅವರಿಗೆ ಪ್ರಥಮ ಮಗನಾಗಿ ಅಂದರೆ ಭರತನಾಗಿ ಮೊದಲು, ಅದಾದ ನಂತರ ಭರತ ಚಕ್ರವರ್ತಿಯಾಗಿ, ಅದ ನಂತರ ಚಕ್ರವರ್ತಿ ಆಗ್ತಾನೆ ಅವನು. ಚಕ್ರವರ್ತಿಯಾಗಿ ಆ ಜೀವ ಆ ಭಾವದಲ್ಲಿ ಮೋಕ್ಷಕ್ಕೆ ಹೋಗ್ತದೆ. ಅಂದರೆ ಋಷಭನಾಥರು ಯಾವ ಭಾವದಲ್ಲಿ ಮೋಕ್ಷಕ್ಕೆ ಹೋಗ್ತಾರೆ ನೋಡ್ರಿ, ಅದೇ ಸಮಯದಲ್ಲಿ ಆ ಜೀವನು ಕೂಡ ಮೋಕ್ಷಕ್ಕೆ ಹೋಗ್ತದೆ. ಅದು ಸಾಮಾನ್ಯ ಜೀವ ಅಲ್ಲ, ಹುಲಿಯ ಜೀವ. ಸ್ವಲ್ಪ ನೆನ್ಪಿಟ್ಕೊಡ್ರಿ, ಇದು ಮುಂದಿನ ಪರ್ಯಾಯದಲ್ಲಿ ಇದು ಭರತ ಚಕ್ರವರ್ತಿ ಆಗುವಂಥ ಜೀವ, ಈ ಹುಲಿಯ ಜೀವ. ಅರ್ಥ ಆಯ್ತು ನಿಮಗೆ? ಇವಾಗ ಆಶ್ಚರ್ಯಚಕಿತನಾದ ಈ ಪ್ರೀತಿವರ್ಧನ ರಾಜ ಸನ್ಯಾಸ ವಿಧಿ ಆಚರಿಸ್ತಿರುವಂಥ ಆ ಹುಲಿಯನ್ನು ನೋಡ್ದ. ಮುನಿರಾಜರು ಕೂಡ ಅಲ್ಲಿಗೆ ಬಂದರು. ಅಂದರೆ ಪ್ರೀತಿವರ್ಧನ ಮುನಿರಾಜ ಅಲ್ಲ, ಪಿಹಿತಾಶ್ರವ, ನನ್ನ ತಪ್ಪಾಯಿತು, ಪಿಹಿತಾಶ್ರವ ಮುನಿಗಳು ಅಲ್ಲಿಗೆ ಬಂದರು. ಪ್ರೀತಿವರ್ಧನ ರಾಜ ಪಿಹಿತಾಶ್ರವ ಮುನಿಗಳ ಆದೇಶದಂತೆ ಆ ಹುಲಿಯ ಸಂಪೂರ್ಣ ಸೇವೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಅಬ್ಬಾಬಾ, ಎಷ್ಟು ಅವನಿಗಾದರೂ ಎಷ್ಟು ಸಂತೋಷ ಆಗಿರ್ಬೋದು ಆ ರಾಜನಿಗೆ. ಇರಲಿ ನೋಡ್ರಿ, ಪ್ರೀತಿವರ್ಧನ್ ರಾಜ ಆ ಹುಲಿಯ ಸೇವೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಅದು ಸನ್ಯಾಸ ವಿಧಿಯನ್ನು ಆಚರಿಸಿತು ಹುಲಿ. ಅದಾದ ನಂತರ ಅದರ ಅಂತಿಮ ಸಮಯದಲ್ಲಿ ಕಿವಿಯಲ್ಲಿ ಪಿಹಿತಾಶ್ರವ ಮುನಿ ಮಹಾರಾಜರು ಪಂಚನಮಸ್ಕಾರ ಮಂತ್ರದ ಉಪದೇಶ ಮಾಡಿದರು. ಆ ಹುಲಿ 18 ದಿನಗಳ ಕಾಲ ಉಪವಾಸ ಇದ್ದು ಉತ್ಕೃಷ್ಟವಾದ ಸಮಾಧಿಯನ್ನು ಸಾಧನೆ ಮಾಡಿ ಸ್ವರ್ಗದಲ್ಲಿ ಮಹಾ ದೊಡ್ಡ ವೃದ್ಧಿಯ ದಿವಾಕರ ದೇವ ಅನ್ನುವಂಥ ಹೆಸರಿನ ದೇವ ಆಗಿ ಹುಟ್ಟಿಬಿಡ್ತು. ಅದಾದ ನಂತರ ಈ ಹುಲಿಯ ಘಟನೆಯನ್ನು ಕಣ್ಣಾರೆ ನೋಡಿ ಪ್ರೀತಿವರ್ಧನ ರಾಜನ ಸೇನಾಧಿಪತಿ, ಮಂತ್ರಿ, ಪುರೋಹಿತ ಈ 3 ಜನಕ್ಕೆ
ಭಾವನೆಯಲ್ಲಿ ಬಹಳ ನೋವಾಯ್ತು ಅವರಿಗೆ. ಮತ್ತೆ ಅವರು ಸ್ವಯಂ ನಿಂದೆ ಮಾಡಿಕೊಂಡ್ರು. ಅಯ್ಯೋ, ನಾವು ಮನುಷ್ಯರಾಗಿ ಇಷ್ಟು ಬುದ್ಧಿವಂತರಾಗಿ ಏನು ಮಾಡೋದು, ಈ ಒಂದು ಹುಲಿಯ ಮುಂದ್ಗಡೆ ನಾವು ಶೂನ್ಯ ಆಗಿ ಹೋದ್ವಲ್ಲ ದೇವ್ರೇ ಅಂತ ಹೇಳಿ ವಿಚಾರ ಮಾಡಿ 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 ಈ ಹುಲಿಗಿರುವ ಒಂದು ಯೋಗ್ಯತೆ ನಾವು ಮನುಷ್ಯರಾದ ಅಧಿಕಾರಿಗಳಾದ ನಮಗೆ ಇಲ್ಲ ಅಂತ ಹೇಳಿ ಅವರಿಗೆ ಬಹಳ ನೋವಾಯಿತು. ಯಾರ್ಯಾರಿಗೆ? ಪ್ರೀತಿವರ್ಧನ ರಾಜನ ಸೇನಾಧಿಪತಿ, ಮಂತ್ರಿ, ಪುರೋಹಿತ ಈ 3 ಜನಕ್ಕೆ ಬಹಳ ವೈರಾಗ್ಯ ಭಾವ ಆಯಿತು. ಅವರು ಕೂಡ ಈ ಮುನಿದಾನದ ಅನುಮೋದನೆಯಿಂದ ಉತ್ತಮ ಭೋಗಭೂಮಿಯಲ್ಲಿ ಆರ್ಯರಾಗಿ ಹುಟ್ಟಿದ್ರು. ಯಾರ್ಯಾರೋ ಈ ಸೇನಾಧಿಪತಿ, ಮಂತ್ರಿ, ಪುರೋಹಿತ ಇವರೆಲ್ಲ. ಅದಾದ ನಂತರ ಅಲ್ಲಿಂದ ಈಶಾನ ಕಲ್ಪದಲ್ಲಿ ಅಂದರೆ 2ನೇ ಸ್ವರ್ಗದಲ್ಲಿ ದೇವತೆಗಳಾಗಿ ಹುಟ್ಟರು ಎಲ್ಲರೂ. ಇನ್ನು ಇವಾಗ ಹಿಂದೆ ಹುಲಿಯಾದಂಥ ಜೀವ ಇತ್ತಲ್ಲ, ಈಗ ಏನು ಹೇಳ್ತಿದ್ದಾರೆ ನೋಡಿ. ಈಗ ಯಾರಿಗೆ ಹೇಳ್ತಿದ್ದಾರೆ, ಯಾರು ಏನು ಹೇಳ್ತಿದ್ದಾರೆ ಏನಾರು ನಿಮ್ಗೆ ಗೊತ್ತಾಗ್ತಿದೆಯಾ? ಈಗ ಭಾಳ ದೊಡ್ಡ ಕಷ್ಟಕ್ಕೆ ಬಂತಲ್ಲ. ಯಾಕೆಂದರೆ ಕಥೆಯ ಒಳಗಡೆ ಭಾಳ ಕಥೆಗಳಿದ್ದಾವೆ, ಅವಾಂತರ ಕಥೆಗಳು. ಏನು ಮಾಡೋದು? ನಿಮ್ಗವ್ರಿಗೆ ಹೆಂಗಾರು ಗೊತ್ತಾಗ್ಬೇಕು ಹೇಳಿ. ಈಗ ನೋಡ್ರಿ, ಇದು ಯಾವ ಕತೆ, ಈ ಕಥೆಯನ್ನು ಯಾರಿಗೆ ಹೇಳ್ತಿದ್ದಾರೆ, ಅದಕ್ಕೆ ನೀವು ನಿನ್ನೆಯ ಭಾಗವನ್ನು ನೋಡ್ಕೊಂಡು ಬರಬೇಕೀಗ. ನೋಡಿ, ರಾಜ ವಜ್ರಜಂಗ ಮತ್ತೆ ರಾಣಿ ಶ್ರೀಮತಿ ಷಷ್ಠ ಅನ್ನುವಂಥ ಸರೋವರದಲ್ಲಿ ಅವರ ಸೈನ್ಯ ಸಹಿತವಾಗಿ ಬೀಡು ಬಿಟ್ಟಿದ್ರು. ಆ ಸಮಯದಲ್ಲಿ ಆಕಾಶಗಾಮಿನಿ ರುದಿಧಾರಿ ಮುನಿಗಳು 2 ಜನ ಅಲ್ಲಿಗೆ ಬಂದರು. ಅವರಿಗೆ ನಿರ್ದೋಷವಾದ ಆಹಾರವನ್ನು ಕೊಟ್ಟು ಶ್ರೀಮತಿ ಮತ್ತೆ ವಜ್ರಜಂಗ ಅವರಿಗೆ ನಮಸ್ಕಾರ ಮಾಡಿ ಹಿಂದಿನ ಭವದ ಕಥೆಗಳ ಹಿಂದಿನ ಭವದ ಘಟನೆಗಳನ್ನು ಕೇಳೋದಕ್ಕೆ ಪ್ರಾರಂಭ ಮಾಡಿದರು. ಆ ಸಮಯದಲ್ಲಿ ಅಲ್ಲಿ ಆ ಮುನಿರಾಜರು ಬೇರೆ ಯಾರು ಇರಲಿಲ್ಲ. ನಿಮಗೆ ಹಿಂದಿನ ಭಾಗದ ಕಥೆಯಲ್ಲಿ ಬರ್ರಿ, ಆ ಮುನಿರಾಜರು ಬೇರೆ ಯಾರು ಇರಲಿಲ್ಲ. ಅವರ 49ನೇ ಸಂಖ್ಯೆಯ 2 ಜನ ಅವಳಿ ಜವಳಿ ಮಕ್ಕಳೇ ಇದ್ರು. ಆಯ್ತು. ಅವರಿಗೆ ಈ ವಜ್ರಜಂಗ ರಾಜ ತನ್ನ ಮಂತ್ರಿಗಳಲ್ಲಿ ಸೇನಾಧಿಪತಿಗಳಲ್ಲಿ ಈ ರೀತಿ ನನಗೆ ವಿಶ್ವಾಸ ಇದೆಯಲ್ಲ ಯಾಕೆ ಅಂತ ಕೇಳಿದಾಗ ಅವರ ಹಿಂದಿನ ಭವನ ಕಥೆಯನ್ನು ಇದನ್ನೆಲ್ಲ ಹೇಳ್ತಿದ್ದಾರೆ. ಆವಾಗ ಮುನಿರಾಜ್ ಹೇಳ್ತಿದ್ದಾರೆ, ಹಿಂದೆ ಹುಲಿಯಾದವನು ಅಂದರೆ ಈಗ ನಡೀತಲ್ಲ ಅದೇ ಕತೆ. ಹಿಂದೆ ಹುಲಿಯಾದವನು ನಿನ್ನ ಮಂತ್ರಿ ಮತಿವರಾಗಿದ್ದಾನೆ. ಆವಾಗ ಸೇನಾಧಿಪತಿ ಇದ್ದವನು ನಿನ್ನ ಸೇನಾಧಿಪತಿ ಅಕಂಪನ ಆಗಿದ್ದಾನೆ. ಹಿಂದಿನ ಭಾವದಲ್ಲಿ ಪುರೋಹಿತ ಇದ್ದವನು ಈಗ ನಿನ್ನ ಪುರೋಹಿತ ಆನಂದ ಅನ್ನುವನು ಆಗಿದ್ದಾನೆ. ಹೀಗೆ ಹಿಂದಿನ ಭಾವದ ಕಥೆಯನ್ನೆಲ್ಲನೂ ಆ ಮುನಿರಾಜರು ರಾಜ ವಜ್ರಜಂಗ ರಾಣಿ ಶ್ರೀಮತಿಗೆ ಅಲ್ಲಿದ್ದವರಿಗೆಲ್ಲ ಹೇಳಿದ್ರು. ಅದಾದ ಮೇಲೆ ಇನ್ನು ಮುಂದಿನ ಘಟನೆ ಕೇಳ್ರಿ. ಇದು ಏನು ಘಟನೆಗಳನ್ನೆಲ್ಲ ಹೇಳ್ತಿದ್ರಲ್ಲ ಮುನಿರಾಜರು ರಾಜ ವಜ್ರಜಂಗ ರಾಣಿ ಶ್ರೀಮತಿಗೆ, ಆ ಸಮಯದಲ್ಲಿ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಪಾಪ 4 ತಿರ್ಯಂಚ ಪ್ರಾಣಿಗಳು ಇದನ್ನೆಲ್ಲ ಕೇಳ್ತಾ ಇದ್ದು. ಮತ್ತು ಆಹಾರ ದಾನ ಕೂಡ ನೋಡಿ ಭಾಳ ಸಂತೋಷ ಆಗಿದ್ದವು. ಆ ತಿರ್ಯಂಚಗಳ ಹೆಸರು ಹೇಳ್ತೀನಿ ಕೇಳಿ. ಒಂದು ಮುಂಗುಸಿ, ಒಂದು ಹುಲಿ, ಒಂದು ಮಂಗ, ಒಂದು ಹಂದಿ. ಏನೇನಾಯಿತು ಇದನ್ನು ಸ್ವಲ್ಪ ನಿಮಗೆ ಸ್ವಲ್ಪ ನೆನಪು ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು. ಒಂದು ಮುಂಗುಸಿ, ಒಂದು ಹುಲಿ, ಒಂದು ಮಂಗ, ಒಂದು ಹಂದಿ. ಮುಂಗುಸಿ, ಹುಲಿ, ಮಂಗ, ಹಂದಿ ಅವು ಈ ಮಹಾರಾಜರ ಕಡೆನೇ ಮುನಿರಾಜರ ಕಡೆ ನೋಡ್ತಾ ಇದ್ದು. ರಾಜ ವಜ್ರಜಂಗ ಅವುಗಳನ್ನು ನೋಡಿ ಕೇಳ್ದ, ಹೇ ಸ್ವಾಮಿ, ಈ 4 ಮುಗ್ಧ ತಿರ್ಯಂಚಿಗಳು ತಮ್ಮ ಕಡೆನೇ ನೋಡ್ತಿದ್ದಾವಲ್ಲ ಯಾಕೆ? ಆವಾಗ ಆ ಮುನಿರಾಜರು ತಮ್ಮ ದಿವ್ಯ ಅವಧಿಜ್ಞಾನದಿಂದ ನೋಡಿ ಹೇಳಿದ್ರು, ಹೇ ವಜ್ರಜಂಗ ರಾಜ, ಇವುಗಳಿಗೆ ಆಹಾರ ದಾನವನ್ನು ನೋಡಿ ಈಗ ಜಾತಿ ಸ್ಮರಣೆ ಆಗಿದೆ. ಹಿಂದಿನ ಭಾವದ ನೆನಪಿಗೆ ಬಂದಿದೆ ಇವಕ್ಕೆಲ್ಲನ. ಇವೀಗ ಆಹಾರ ದಾನದ ಅನುಮೋದನೆಯಿಂದ ಭೋಗಭೂಮಿಯ ಉತ್ಕೃಷ್ಟ ಸುಖವನ್ನು ಪ್ರಾಪ್ತ ಮಾಡಿಕೊಳ್ಳುವಂಥ ಕರ್ಮಗಳನ್ನು ಇವು ಬಂದು ಮಾಡ್ಕೊಂಡಿದ್ದಾವೆ. ಮುಂದಿನ ಭಾವದಲ್ಲಿ ನಿನ್ನ ಜೊತೆಗೆ ಇವು ಭೋಗಭೂಮಿಯ ಆರ್ಯರಾಗಿ ಹುಟ್ಟುತ್ತಾರೆ ಭೋಗಭೂಮಿಯಲ್ಲಿ ಅಂತ ಹೇಳಿ ಅವರ ವಿಸ್ತಾರವಾದ ಆ 4 ಅಂದರೆ ಮುಂಗುಸಿ, ಹುಲಿ, ಮಂಗ, ಹಂದಿ ಈ 4 ಜೀವಗಳ ಹಿಂದಿನ ಭಾವಗಳನ್ನು ಭಾಳ ವಿಸ್ತಾರವಾಗಿ ಹೇಳಿದರು. ಅದನ್ನು ನಾನು ಇಲ್ಲಿ ಹೇಳೋದಿಲ್ಲ, ಭಾಳ ವಿಸ್ತಾರ ಕಥೆ ಇದೆ ಅದು, ನೀವು ಇಷ್ಟೇ ತಿಳ್ಕೊಳ್ರಿ ಈಗ. ಅದಾದ ನಂತರ ರಾಜ ವಜ್ರಜಂಗನಿಗೆ ಬಹಳ ವಾತ್ಸಲ್ಯಪೂರ್ಣವಾದ ಪ್ರೇಮಪೂರ್ವಕವಾಗಿ ಒಂದು ಮಾತು ಹೇಳಿದ್ರು ಮುನಿರಾಜರು, ಹೇ ವಜ್ರಜಂಗ ರಾಜ, ನೀನು 8ನೇ ಭಾವದಲ್ಲಿ ಮುಂದೆ ನೀನು ಭರತ ಕ್ಷೇತ್ರದಲ್ಲಿ ಋಷಭನಾಥ ತೀರ್ಥಂಕರಾಗೋನಿದೆಯಾ? ನಿನ್ನೊಂದಿಗೆ ಇವರೆಲ್ಲನೂ ಮುಕ್ತರಾಗ್ತಾರೆ. ಆವಾಗ ನೀನು ತೀರ್ಥಂಕರ. ಈ ನಿನ್ನ ಹೆಂಡತಿಯ ಜೀವ ಶ್ರೀಮತಿ ಇದ್ದಾಳಲ್ಲ, ಇವಳು ಸ್ತ್ರೀ ಪರ್ಯಾಯವನ್ನು ಛೇದನೆ ಮಾಡಿ ನೀನು ಋಷಭನಾಥ ತೀರ್ಥಂಕರ ಆಗಬೇಕಿದ್ರೆ ಇವಳು ಶ್ರೇಯಾಂಸ ರಾಜ ಆಗಿ
ನಿನಗೆ ಪ್ರಪ್ರಥಮ ಆಹಾರ ದಾನವನ್ನು ಕೊಟ್ಟು ದಾನ ತೀರ್ಥಂಕರ ಪದವಿ ಪಡೆಯುವಂಥ ಜೀವ. ನೋಡಿ ಬಂಧುಗಳೇ, ಬಹಳ ಮಹತ್ವಪೂರ್ಣ ಶಬ್ದ ಬಂತು. ಒಂದು ಧರ್ಮ ತೀರ್ಥಂಕರ, ಇನ್ನೊಂದು ದಾನ ತೀರ್ಥಂಕರ. ಧರ್ಮ ತೀರ್ಥಂಕರರು ನಮಗೆ ಈ ಕಾಲದಲ್ಲಿ ಪ್ರಥಮ ಯಾರು? ಋಷಭನಾಥರು. ದಾನ ತೀರ್ಥಂಕರ ಯಾರು? ಅಬ್ಬಾ, ಈ ಶಬ್ದವನ್ನು ನೀವು ಕೇಳಿಲ್ಲ ಅಂತ ಕಾಣುತ್ತಲ್ಲ. ತೀರ್ಥಂಕರ ಅಂದ ಕೂಡಲೇ ನಾವು 24 ತೀರ್ಥಂಕರು ಅಂತ ತಿಳಿದಿವಲ್ಲ, ಅದು ಸತ್ಯ ಇದೆ. ನೀವು ಹೇಳ್ತಿರೋದು ಸುಳ್ಳಿಲ್ಲ, ಸತ್ಯನೇ ಇದೆ. 24 ತೀರ್ಥಂಕರರು ಇವರು ಧರ್ಮ ತೀರ್ಥಂಕರರು. ದಾನ ತೀರ್ಥಂಕರ, ಅಬ್ಬಬ್ಬಬ್ಬ, ಇದೊಂದು ಹೊಸ ಶಬ್ದ ಇರಬೇಕಲ್ಲ. ಎಷ್ಟು ಸುಂದರವಾದ, ಮನೋಹರವಾದ, ಎಷ್ಟು ಒಂದು ಗೌರವಪೂರ್ಣವಾದ ಶಬ್ದ, ದಾನ ತೀರ್ಥಂಕರ. ಅಯ್ಯೋ, ದಾನ ತೀರ್ಥಂಕರು ಕೂಡ ಇರ್ತಾರೆ. ಹೌದು ಇರ್ತಾರೆ. ರಾಜ ಶ್ರೇಯಾಂಸ, ದಾನ ತೀರ್ಥಂಕರ. ಅಬ್ಬಬ್ಬಾ, ಧರ್ಮ ತೀರ್ಥಂಕರ ಯಾರು? ಆವಾಗ ಋಷಭನಾಥ್. ದಾನ ತೀರ್ಥಂಕರ ಈ ಶ್ರೇಯಾಂಸ. ಅಬ್ಬಾ, ನೋಡಿ ಎಂಥ ದೊಡ್ಡ ಉತ್ಕೃಷ್ಟ ಪದವಿಯನ್ನು ಪ್ರಾಪ್ತ ಮಾಡ್ಕೊಳ್ಳೋನಿದ್ದಾನೆ ಅಂದರೆ ಈ ಶ್ರೀಮತಿಯ ಜೀವ, ರಾಣಿ ಶ್ರೀಮತಿಯ ಜೀವ. ಇನ್ನು ಮುಂದೆ ಎಲ್ಲ ಪುರುಷ ಪರ್ಯಾಯದಲ್ಲಿ ಹೋಗಿ ಅಲ್ಲನ, ಇನ್ನು ಮುಂದೆ ಎಂಟು ಬಹುದು ನಂತರ ಆವಾಗ ರಾಜ ಶ್ರೇಯಾಂಸ ಆಗಿ, ಆವಾಗ ಈ ಕಾಲಖಂಡದ ಪ್ರಪ್ರಥಮ ದೀಕ್ಷಿತ ಮಹಾಮುನಿ ಋಷಭರಾತ್ರಿಗೆ ನಿರ್ದೋಷವಾದ ಆಹಾರ ಕೊಡುವಂಥ ಸೌಭಾಗ್ಯವನ್ನು ಪ್ರಾಪ್ತ ಮಾಡಿಕೊಳ್ಳೋದಿದೆ. ಆ ಸಮಯದಲ್ಲಿ ಬಹಳ ದೊಡ್ಡ ವಿಸ್ತಾರವಾದ ಕಥೆಯನ್ನು ಆಚಾರ್ಯ ಭಗವಾನರು ಹೇಳರಿದ್ದಾರೆ. ಆ ಸಮಯದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಈಗ ಬೇಡ, ಇಲ್ಲಿ ನಾನು ವಿಸ್ತಾರ ಮಾಡೋದಿಲ್ಲ ಅದನ್ನು. ಯಾಕೆಂದರೆ ಆಚಾರ್ಯ ಭಗವಾನರು ಅಲ್ಲಿ ಭಾಳ ದೊಡ್ಡ ಘೋರ ವರ್ಣನೆ ಮಾಡಿದ್ದಾರೆ. ನಾನು ಈಗ ಯಾಕೆ ಹೇಳಲಿ ಅದನ್ನು? ಅರ್ಥ ಆಯಿತು? ನೀವು ಈಗ ಇಷ್ಟೊಂದು ನೆನ್ಪಿಟ್ಕೊಂಡ್ರೆ ಇದು ನನಗೆ ಅನುಕೂಲ, ನಮ್ಮ ಪುಣ್ಯ ಅಂತ ತಿಳ್ಕೊಳ್ತೀನಿ ನಾನು. ಇದನ್ನು ನೀವು ನೆನ್ಪಿಟ್ಕೊಂಡ್ರೆ ಅರ್ಥ ಆಯಿತು? ಯಾಕೆಂದರೆ ಇನ್ನು ಮುಂದೆ ಆ ಕಥೆ ಬಹಳ ಬೃಹತ್ತಾಗಿ ಬರೋದಿದೆ. ಮುಂದೆ ಯಾವಾಗ ಋಷಭನಾಥರ ಕಾಲದಲ್ಲಿ ಇನ್ನು 8 ಬಹುದ ನಂತರ, ಅಲ್ಲಿವರೆಗೆ ನೀವು ಕಾಯಬೇಕು ಈ ಕಥೆಯನ್ನು ಮತ್ತೆ ಮರಳಿ ಬರಲಿಕ್ಕೆ. ಆಯಿತು? ಇನ್ನು ಮುಂದೆ ಕೇಳಿ. ಇಷ್ಟೆಲ್ಲ ಆದ ನಂತರ ಆ 2 ಮುನಿರಾಜರು, ರಾಜ ವಜ್ರಜಂಗ ಮತ್ತು ರಾಣಿ ಶ್ರೀಮತಿ ಮತ್ತು ಅಲ್ಲಿದ್ದವರಿಗೆ ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಆಕಾಶ ಮಾರ್ಗದಲ್ಲಿ ಹೊರಟೇ ಹೋಗಿಬಿಟ್ರು. ಸ್ವಲ್ಪ ಸಮಯದಲ್ಲಿ ರಾಜ ವಜ್ರಜಂಗ ಆದಿ ಎಲ್ಲನ್ನು ನೋಡಬೇಕಿದ್ರೆ ಆಕಾಶದಲ್ಲಿ ಕಣ್ಮರೆ ಆಗಿಬಿಟ್ರು. ಆ 2 ಜನ ಮುನಿಗಳು ದೂರ ವಿಹಾರ ಮಾಡಿಬಿಟ್ರು. ಇದಾದ ನಂತರ ಈಗ ಎಲ್ಲ ಕಡೆಗೆ ಆ ಮುನಿರಾಜರದೇ ಕತೆ, ಆಹಾರದಾನದೇ ಕತೆ. ಅಯ್ಯೋ, ಏನು ಸಂಭ್ರಮ, ಏನು ಪುಣ್ಯ, ಏನು ಪುಣ್ಯ, ಏನು ಪುಣ್ಯ. ಈ ಬಾಯಿಗಳಿಂದ ಹೇಗಾರು ಹೇಳೋದಕ್ಕೆ ಸಾಧ್ಯ? ಈ ಆತ್ಮ ಹೇಗಾರು ಅದನ್ನೆಲ್ಲ ತಿಳಿಯೋದಕ್ಕೆ ಸಾಧ್ಯ? ಅಷ್ಟಾದ ನಂತರ ಈಗ ಬಹಳ ಸಂತೋಷಭರಿತರಾದ ಆ ಎಲ್ಲರೂ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಅವರಿಗೆ ಎಲ್ಲಿಗೆ ಹೋಗಬೇಕು ನೀವೇ ಹೇಳಿ ನೋಡೋಣ. ಯಾರೋ ಒಬ್ಬರು ಹೇಳ್ರಿ ಇದರೊಳಗಡೆ. ಈಗ ಅವರು ಉತ್ಪಲ ಕೇಟದಿಂದ ಹೊರಟವರು ಷಷ್ಠ ಸರೋವರದ ಹತ್ರ ನಿಂತಿದ್ರು. ಆ ಸಮಯದಲ್ಲಿ ಮುನಿಗಳಿಗೆ ಆಹಾರ ದಾನ ಆಯಿತು. ಆ ಸಮಯದಲ್ಲಿ ಇದೆಲ್ಲ ಘಟನೆ ಆಯಿತು. ಈಗ ಅವರು ಹೋಗಬೇಕು ಪುಂಡರೀಕಿಣಿಗೆ. ಅಂದರೆ ಪುಂಡರೀಕಿಣಿ ನಗರದಲ್ಲಿ ಇವರ ಮಾವನಾದ ವಜ್ರದಂತ ಚಕ್ರವರ್ತಿ ದೀಕ್ಷೆ ತಗೊಂಡು ಹೋಗಿದ್ದ. ಅದು ಏನು ಒಬ್ಬ ಅಲ್ಲ, ಎಷ್ಟು ಸಾವಿರಾರು ಜನರ ಜೊತೆಗೆ ದೀಕ್ಷಿತನಾಗಿ ಹೋಗಿದ್ದ ಆ ಮಹಾಪುಣ್ಯಾತ್ಮ ವಜ್ರದಂತ ಚಕ್ರವರ್ತಿ. ಆವಾಗ ಅಲ್ಲಿ ಸಣ್ಣ ಅವರ ಮೊಮ್ಮಗನನ್ನ ರಾಜ್ಯದಲ್ಲಿ ಕೂರಿಸಿ ಹೋಗಿದ್ದ. ಆ ರಾಜ್ಯದ ಭದ್ರತೆಗಾಗಿ ಈಗ ಈ ಸೈನ್ಯವನ್ನು ತಗೊಂಡು ಈ ವಜ್ರಜಂಗ ಹೋಗ್ತಿದ್ದಾನೆ ಪುಂಡರೀಕಿಣಿ ನಗರಕ್ಕೆ. ಅನೇಕ ದಿನಗಳು ನಡೆದ ನಂತರ ಹೋಗಿ ಪುಂಡರೀಕಿಣಿ ನಗರವನ್ನು ತಲುಪಿತು ಈ ಮಹಾಬೃಹತ್ ಸೈನ್ಯ. ಅದಾದ ನಂತರ ಅಲ್ಲಿ ಅತ್ತೆ ಕಾಯ್ತಾ ಇದ್ಲು ಈ ವಜ್ರಜಂಗನನ್ನು ನೋಡಿ. ಅವಳಿಗೆ ಸ್ವರ್ಗನೇ ಸಿಕ್ಕದಷ್ಟು ಸಂತೋಷ ಆಯಿತು. ಅವಳು ತನ್ನ ಎಲ್ಲ ನೋವನ್ನು ಹೇಳ್ಕೊಂಡ್ಳು. ಆವಾಗ ಅವಳನ್ನು ಸಂತೈಸಿ ವಜ್ರಜಂಗ ರಾಜ ಅಲ್ಲಿಯ ರಾಜ್ಯದ ಎಲ್ಲ ವ್ಯವಸ್ಥೆಗಳನ್ನು, ಎಲ್ಲ ಅಧಿಕಾರಿಗಳನ್ನು ಕರೆಸಿ ಎಲ್ಲ ರೀತಿ ಭದ್ರತೆಗಳನ್ನು ಮಾಡಿ ಸಾಮಂತ ರಾಜರನ್ನು ಯಾವ ಸ್ಥಳದಲ್ಲಿ ಹೇಗೆ ಸ್ಥಾಪನೆ ಮಾಡಬೇಕು ಆ ರೀತಿ ಮಾಡಿ ಅವರಿಗೆ ಯಾವ ಆದೇಶಗಳನ್ನು ಅರ್ಥಶಾಸ್ತ್ರದ ವ್ಯವಸ್ಥೆಗಳಲ್ಲಿ ಅಂದರೆ ರಾಜಕೀಯ ಶಾಸ್ತ್ರ ವ್ಯವಸ್ಥೆಗಳಲ್ಲಿ ಅವರನ್ನು ಯಾವ ರೀತಿ ನಿಯೋಜನೆ ಮಾಡಬೇಕು ಅದನ್ನು ಎಲ್ಲನ ಸುಸಜ್ಜಿತವಾಗಿ ಮಾಡ್ದ ರಾಜ ವಜ್ರಜಂಗ. ಯಾಕೆ ಅಂದರೆ ಪುಣ್ಯ ಅದ್ಭುತ, ಪುಣ್ಯದ ಮಹಿಮೆ ಬಹಳ ದೊಡ್ಡದು. ಪುಣ್ಯದ ಮಹಿಮೆ ತಿಳಿಬೇಕಿದ್ರೆ ನೀವು ಮಹಾಪುರಾಣ, ಹರಿವಂಶ ಪುರಾಣ, ಪದ್ಮಪುರಾಣಗಳನ್ನು ಅಭ್ಯಾಸ ಮಾಡಲೇಬೇಕು. ಪುಣ್ಯ ಪಾಪದ ಮಹಿಮೆ ಆ 3 ಶಾಸ್ತ್ರಗಳಲ್ಲಿ ನಿಮಗೆ ವಿಶೇಷವಾಗಿ ಗೊತ್ತಾಗೋದಿದೆ. ಅದಾದ ನಂತರ ಹೀಗೆ ವಜ್ರಜಂಗನ ಸ್ವಲ್ಪ ಕಾಲ ಅಲ್ಲಿ ಕಳೆಯಿತು. ಎಲ್ಲಿ? ಪುಂಡರೀಕಿಣಿ ನಗರದಲ್ಲಿ. ಅದಾದ ನಂತರ ವಜ್ರಜಂಗ ವಿಚಾರ ಮಾಡ್ದ, ನಾನಿನ್ನು ಮತ್ತೆ
ಮತ್ತೆ ನನ್ನ ರಾಜ್ಯ ಉತ್ಪಲಕೇಟಕ್ಕೆ ಹಿಂತಿರುಗಲೇಬೇಕು. ಯಾಕೆಂದರೆ ಇಲ್ಲಾಂದರೆ ಅಲ್ಲಿಯ ವ್ಯವಸ್ಥೆ ಹಾಳಾಗಬಹುದು. ಅದನ್ನು ವಿಚಾರ ಮಾಡಿ ಈ ರಾಜ ವಜ್ರಜಂಗ ಸಂಪೂರ್ಣ ಸೈನ್ಯ ಸಮೇತ ಮತ್ತಿನ್ನು ವಾಪಸ್ ಉತ್ಪಲಕೇಟಕ್ಕೆ ಬರ್ತಿದ್ದಾನೆ. ಉತ್ಪಲಕೇಟಕ್ಕೆ ಬಂದ ನಂತರ ತನ್ನ ರಾಜ್ಯದಲ್ಲಿ ಅವನು ದಾನ ಪೂಜಾದಿಗಳಿಂದ ಕಾಲ ಕಳೆತಿರಬೇಕಿದ್ರೆ, ಅವನ ಹೆಂಡತಿಯ ಜೊತೆಗೆ ಸುಖವಾಗಿರಬೇಕಿದ್ರೆ ಆ ವರ್ಣನೆಯನ್ನು ಬೃಹತ್ತಾಗಿ ಆಚಾರ್ಯ ಭಗವಾನರು ಮಾಡಿದ್ದಾರೆ. ಅದು 8ನೇ ಪರ್ವದಲ್ಲಿ ಮಾಡಿದ್ದಾರೆ. ನೀವು ಅಕಸ್ಮಾತ್ ಆ ವರ್ಣನೆಯನ್ನು ನೋಡಬೇಕಿದ್ರೆ ಮಹಾಪುರಾಣ ಶಾಸ್ತ್ರದ 8ನೇ ಪರ್ವವನ್ನು ತೆಗೆದು ನೋಡ್ರಿ. ಯಾಕೆಂದ್ರೆ ನಾನಿಲ್ಲಿ ಅಷ್ಟು ವರ್ಣನೆ ಮಾಡೋದಕ್ಕೆ ಆಗಲ್ಲ. ಈಗ ಬಂಧುಗಳೇ, ನಿಮಗೆ ಭಗವಜ್ಜಿನ ಸೇನಾಚಾರ್ಯ ಮುನಿ ಮಹಾರಾಜರು ರಚಿತವಾದಂಥ ಈ ಮಹಾಪುರಾಣ ಶಾಸ್ತ್ರದ 9ನೇ ಪರ್ವ, ಅದು 8ನೇ ಪರ್ವ ಸಮಾಪ್ತ ಆಯಿತು, ಮುಗೀತು. 8ನೇ ಪರ್ವ ಮುಗೀತು ಬಂಧುಗಳೇ. ಈಗ ನಿಮಗೆ 8ನೇ ಪರ್ವ ಮುಗೀತು, ಆಯಿತು. ಹೀಗೆ ಹೇಳ್ರಿ. ಈಗ ನಿಮಗೆ ಪ್ರತಿದಿನ ನಾನು ಹೇಳ್ತಾ ಬಂದಿದ್ದೀನಿ, ಮಹಾಪುರಾಣ ಮಹಾಶಾಸ್ತ್ರದಲ್ಲಿ ಒಟ್ಟು ಪರ್ವಗಳು ಎಷ್ಟಿದ್ದಾವೆ? ಯಾರೊಬ್ರು ಹೇಳ್ರಿ ನೋಡೋಣ. 77 ಇದ್ದಾವೆ. ಹೌದು, 77. ಆ 77ರಲ್ಲಿ ಈಗ ಕೇವಲ 8 ಪರ್ವ ಮಾತ್ರ ಮುಗೀತು. ಇನ್ನು ಉಳಿದಂಥ 69 ಪರ್ವಗಳನ್ನು ನೀವು ಕೇಳಬೇಕು. ಅರ್ಥ ಆಯಿತು? ಇಲ್ಲಿಗೆ ಕತೆ ಮುಗೀತು ಅಂತ ತಿಳ್ಕೊಬೇಡ್ರಿ. ಮತ್ತೆ ವಿಚಾರ ಮಾಡಿರಿ ಎಷ್ಟು ದೊಡ್ಡ ಮಹಾಪುರಾಣ ಶಾಸ್ತ್ರ ಇದೆ ಅಂಥೇಳಿ. ಈಗ ಬಂಧುಗಳೇ, ಸಮಯ ವ್ಯರ್ಥ ಮಾಡೋದಿಲ್ಲ. 9ನೇ ಪರ್ವ ಪ್ರಾರಂಭ ಆಗ್ತಾ ಇದೆ. 9ನೇ ಪರ್ವವನ್ನು ಆಚಾರ್ಯ ಭಗವಾನ್ ಪ್ರಾರಂಭ ಮಾಡ್ತಿದ್ದಾರೆ. ನಾನು ಅದನ್ನು ಸಂಕ್ಷೇಪವಾಗಿ ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ. ಇಷ್ಟಾದ ನಂತರ ರಾಜ ವಜ್ರಜಂಗ ಮತ್ತು ರಾಣಿ ಶ್ರೀಮತಿ ಅನೇಕ ಸುಖ ಭೋಗಗಳಲ್ಲಿ ಬಹಳ ಸಂತೋಷವಾಗಿ ಕಾಲ ಕಳಿತಿರಬೇಕಿದ್ರೆ, ಸುಖದಲ್ಲಿ ಕಳೆಯುವಂಥ ಕಾಲಗಳು ಅತ್ಯಂತ ವೇಗವಾಗಿ ಹೋಗ್ತವೆ. ಇದನ್ನು ನಿಮಗೆ ಸಾಕಷ್ಟು ಸತಿ ಹೇಳಿದ್ದೀನಿ. ಅರ್ಥ ಆಯಿತು? ಇನ್ನು ಅತ್ಯಂತ ಸುಖವಾಗಿ ಕಾಲ ಕಳಿತಿರಬೇಕಿದ್ರೆ ಒಂದು ದಿವಸ ಅವರ ಶಯನ ಗೃಹದಲ್ಲಿ, ಅಂದರೆ ಮಲಗುವಂತಹ ಆ ಕೋಣೆ ಒಳಗಡೆ ಸೇವಕರು ಕಾಲಗುರು ಧೂಪವನ್ನು ಹಾಕಿ ಎಲ್ಲ ಸುಗಂಧಿತ ಮಾಡಿದರು. ಕಾಲಗುರು ಅನ್ನುವಂಥ ಧೂಪ ಇದನ್ನು ಹಾಕಿ ಬಹಳ ಎಲ್ಲ ಹೊಗೆ ಅದರಲ್ಲಿ ಉತ್ಪತ್ತಿ ಆಯಿತು. ಎಲ್ಲ ಸುಗಂಧವಾಗಿ ಇರಲಿ ಅಂತ ಹೇಳಿ ಈ ಸೇವೆಯನ್ನು ಸೇವಕರು ಮಾಡಿದರು. ಪ್ರತಿದಿನ ಇದನ್ನು ಮಾಡ್ತಾಯಿದ್ರು. ಆದರೆ ದುರಾದೃಷ್ಟ, ಒಂದು ದಿವಸ ಆ ಸೇವಕರು ಹೊಗೆಯನ್ನು ಎಲ್ಲ ಹಾಕಿ ಒಳಗಡೆ ಕಿಟಕಿಗಳನ್ನು ತೆಗೆಯುವುದು ಮರೆತರು. ಈ ರಾಜ ವಜ್ರಜಂಗ ರಾಣಿ ಶ್ರೀಮತಿ ಅದರೊಳಗಡೆ ಹೋಗಿ ಯಾವತ್ತಿನಂತೆ ಮಲಗಿದರು. ಆದರೆ ಕಿಟಕಿಗಳು ತೆಗೆಯದ ಕಾರಣದಿಂದಾಗಿ ಎಲ್ಲ ಒಳಗಡೆ ಹೊಗೆ ಸುತ್ತುಕೊಂಡಿತು. ಹೊಗೆ ಸುತ್ತಕೊಂಡು ಇಬ್ಬರು ಮೂರ್ಛಿತರಾದರು, ಅಂದರೆ ಮೂರ್ಛಿತಪ್ಪೆ ಹೋದರು. ಅಂದರೆ ಇವರು ಕೂಡ ಎದ್ದು ಕಿಟಕಿ ಬಾಗಿಲು ತೆಗೆಯುವಷ್ಟು ಸಮರ್ಥರ ಆಗಲಿಲ್ಲ. ಆವಾಗ ಆಚಾರ್ಯ ಭಗವಾನರು ಬರೀತಾರೆ, ಇದೇ ಮೂರ್ಛಿತ ಅವಸ್ಥೆಯಲ್ಲಿ ರಾಜ ವಜ್ರಜಂಗ ಮತ್ತು ರಾಣಿ ಶ್ರೀಮತಿ ಇಬ್ಬರು ದೀರ್ಘ ನಿದ್ದೆಗೆ ಹೋಗಿಬಿಟ್ರು. ಅಂದರೆ ಇವರ ಇಬ್ಬರ ಆಯು ಸಮಾಪ್ತ ಆಗೋಯ್ತು. ಅಂದರೆ ಇಬ್ಬರು ಸತ್ತು ಹೋದರು, ರಾಜ ವಜ್ರಜಂಗ ರಾಣಿ ಶ್ರೀಮತಿ. ಆಚಾರ್ಯ ಭಗವಾನರು ಬರೀತಾರೆ, ಭೋಗದ ಸಾಮಗ್ರಿಗಳು ಕೂಡ ಒಂದೊಂದು ಸಲ ಈ ರೀತಿ ಜೀವಗಳನ್ನು ಘಾತ ಮಾಡಿ ಹಾಕ್ತವೆ. ಈ ಧೂಪ ಹಾಕಿ ಸುಗಂಧವಾಗಲಿ ಅಂತ ಹೇಳಿ ಭೋಗದ ಸಾಮಗ್ರಿ ಈಗ ಪ್ರಾಣಕಂಟಕವಾಗಿ ಸಂಭವಿಸಿತು. ಈ ಪಂಚೇಂದ್ರಿಯ ಸುಖಗಳಿಗೆ ಧಿಕ್ಕಾರ ಅಂತ ಆಚಾರ್ಯ ಭಗವಾನರು ಹೇಳ್ತಿದ್ದಾರೆ. ಈ ಪಂಚೇಂದ್ರಿಯ ಸುಖಗಳು ಜೀವವನ್ನು ಈ ರೀತಿ ಮಾಡಿ ಸಾಯಿಸಿ ಬಿಡ್ತಾವು ಅಂತ ಹೇಳ್ತಿದ್ದಾರೆ. ಅದಾದ ನಂತರ ಈ ರಾಜ ವಜ್ರಜಂಗ ರಾಣಿ ಶ್ರೀಮತಿ ಅಂದರೆ ರಾಜ ವಜ್ರಜಂಗ ರಾಣಿ ಶ್ರೀಮತಿ ಏನು ಮಾಡಿದ್ರು ಅಂತ ಬಹಳ ದೊಡ್ಡ ಪುಣ್ಯದ ಕೆಲಸ ಏನು ಮಾಡಿದ್ರು? ಷಷ್ಠ ಸರೋವರದ ಪಕ್ಕದಲ್ಲಿ ಅವರು ಆಹಾರ ಕೊಟ್ಟಿದ್ರು ನೋಡಿ ದಿಗಂಬರ ಮುನಿಗಳಿಗೆ. ಆ ಪುಣ್ಯ ಪ್ರಭಾವದಿಂದ ಅವರಿಗೆ ಮನುಷ್ಯ ಆಯು ಬಂದಾಗಿತ್ತು. ಮುಂದೆ ಭೋಗಭೂಮಿದು. ಅವರು ಈಗ ಮುನಿದಾನದ ಪ್ರಭಾವದಿಂದ ಉತ್ತರ ಕುರು ಭೋಗಭೂಮಿಗೆ ಹೋದರು. ಅಲ್ಲಿ ಅವರ ಜನ್ಮ ಆಯಿತು. ಅವರು ಅಂದರೆ ರಾಜ ವಜ್ರಜಂಗ ರಾಣಿ ಶ್ರೀಮತಿ ಮತ್ತೆ ಅಲ್ಲಿ ಕೂಡ ಅವಳಿ ಜವಳಿ ಮಕ್ಕಳಾಗಿ ಹುಟ್ಟಿ ಅವರೇ ಗಡ್ಡ ಹೆಂಡತಿ ಆದರು. ಹಿಂದೆ ನಿಮಗೆಲ್ಲ ಹೇಳಲಾಗಿದೆ, ಭೋಗಭೂಮಿ ಒಳಗಡೆ ಯಾವುದೇ ಮದುವೆ ರೀತಿಯ ವ್ಯವಸ್ಥೆ ಇಲ್ಲ, ಯಾವುದೇ ರೀತಿ ಕುಟುಂಬ ವ್ಯವಸ್ಥೆ ಇಲ್ಲ. ಅಲ್ಲಿ ಅವಳಿ ಜವಳಿ ಮಕ್ಕಳು ಹುಡ್ತಾರೆ, ಒಂದು ಗಂಡು ಒಂದು ಹೆಣ್ಣು, ಮುಂದೆ ಅವೇ ಗಂಡ ಹೆಂಡತಿ. ಆ ರೀತಿ ಭೋಗಭೂಮಿ ವ್ಯವಸ್ಥೆ ಇದೆ. ಇದನ್ನು ಹಿಂದೆ ಹೇಳಲಾಗಿದೆ, ಈಗ ಮತ್ತೆ ಹೇಳೋದಿಲ್ಲ. ಈಗ ಆಚಾರ್ಯ ಭಗವಾನರು ಅಲ್ಲಿ ಹುಟ್ಟುವಂಥ ಜೀವಗಳಿಗೆ ಏನು ಹೇಳ್ತಾರೆ? ಆರ್ಯ ಮತ್ತು ಆರ್ಯ ಇಷ್ಟೇ ಹೇಳ್ತಾರೆ.
ಪುರುಷರಿಗೆ ಆರ್ಯ ಅಂತಾರೆ, ಸ್ತ್ರೀಯರಿಗೆ ಆರ್ಯ ಅಂತ ಹೇಳ್ತಾರೆ. ಅಷ್ಟೇ ನೆನ್ಪಿಟ್ಕೊಳ್ರಿ ಸಾಕು. ಅಲ್ಲಿ ಬೇರೆ ಯಾವ ರೀತಿಯ ಹೆಸರುಗಳು ಇರೋದಿಲ್ಲ, ಬೇರೆ ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇರೋದಿಲ್ಲ. ಆದರೆ ಅಲ್ಲಿ ಸುಖವೇ ಸುಖ ಭೋಗಿಸುವುದೇ ಅಲ್ಲಿಯ ಕೆಲಸ. ಅಲ್ಲಿ 10 ಪ್ರಕಾರದ ಕಲ್ಪವೃಕ್ಷಗಳು ಇರ್ತವೆ. ಆ ಕಲ್ಪವೃಕ್ಷಗಳ ಬಗ್ಗೆ ಆಚಾರ್ಯ ಭಗವಾನರು ಸಂಕ್ಷೇಪವಾಗಿ ವರ್ಣನೆ ಮಾಡಿದ್ದಾರೆ. ಅವರು ಕೂಡ ವಿಸ್ತಾರವಾಗಿ ಮಾಡಿಲ್ಲ, ಅದು ನಾನು ನಿಮಗೆ ವಿಸ್ತಾರವಾಗಿ ಹೇಳೋದಿಲ್ಲ. ಬಹಳ ಸಂಕ್ಷೇಪವಾಗಿ ಹೇಳ್ತೀನಿ ಕೇಳಿ. 10 ಪ್ರಕಾರದ ಕಲ್ಪವೃಕ್ಷಗಳ ವರ್ಣನೆ. 1. ಮಧ್ಯಾಂಗ. ಆ ಕಲ್ಪವೃಕ್ಷ ಅಮೃತ ಸಮಾನವಾದ ಪರಿಮಳ ಉಳ್ಳುವಂಥದ್ದು. ಮಧು, ಮೈರೇಯ ಮತ್ತು ಬೆಲ್ಲ ಇವುಗಳನ್ನು ಸಮ್ಮಿಶ್ರಣ ಮಾಡಿ ಇಲ್ಲಿ ಯಾವ ರೀತಿ ಹೆಂಡಗ ತಯಾರು ಮಾಡ್ತಾರೆ ಆ ರೀತಿ ಇರ್ತದೆ. ಹಾಗಂತ ಹೇಳಿಕೊಂಡು ಅವರು ಮದ್ಯಪಾನಿಗಳೇನಿಲ್ಲ, ಎಲ್ಲಿ ಅಲ್ಲಿ ಭೋಗಭೂಮಿಯ ಮನುಷ್ಯರು, ಅದು ಅಮೃತ ಸಮಾನ ಇರ್ತದೆ. ಅದನ್ನು ಕೊಡುವಂಥ ಕಲ್ಪವೃಕ್ಷವನ್ನು ಮಧ್ಯಾಂಗ ಅಂತ ಹೇಳಿದ್ದಾರೆ. ಇನ್ನು 2ನೇದು ಅತೋಧ್ಯಾಂಗ ಅಂತ ಹೇಳಿದ್ದಾರೆ. ನೋಡಿ, ಸ್ವಲ್ಪ ಹೆಸರುಗಳು ಬದಲಾಗಿ ಬರ್ತಾ ಇದ್ದಾವೆ. ನಾನು ಮತ್ತೆ ಇನ್ನೊಂದ್ಸಲ ಬೇರೆ ನೀವು ಮತ್ತೊಂದು ಸಲ ಹೇಳ್ತೀನಿ, ಈಗ ಸುಮ್ಮನೆ ಕೇಳ್ಕೊಂಡು ಹೋಗ್ರಿ ಅಷ್ಟೇ. ಅತೋಧ್ಯಾಂಗ ಅಂತ ಹೇಳಿ ಕಲ್ಪವೃಕ್ಷದ ಹೆಸರು ಹೇಳಿದ್ದಾರೆ. ಆ ಕಲ್ಪವೃಕ್ಷ ಬೇರಿ, ಮೃದಂಗ, ತಾಳ, ಜಯಗಂಟೆ, ಶಂಖ, ಕಹಲ, ಗೋಮುಖವಾದ್ಯ ಇಂಥ ಅನೇಕ ಪ್ರಕಾರದ ವಾದ್ಯಗಳನ್ನು ಕೊಡುತ್ತದೆ. ಅದು ಅತೋಧ್ಯಾಂಗ ಅಲ್ಲ, ಅತೋಧ್ಯಾಂಗ. ನಂದು ತಪ್ಪಾಯಿತು. ಅತೋಧ್ಯಾಂಗ. ಏನು? ಅತೋಧ್ಯಾಂಗ. ಹಾಗಂತ ಆಚಾರ್ಯ ಭಗವಾನರು ಬರೆದಿದ್ದಾರೆ. ನಾನು ನಿಮ್ಗೆ ಹೇಳಿದ್ದೀನಿ. ಅದಕ್ಕಿನ್ನು ಬೇರೆ ಹೆಸರುಗಳು ಬರೆದಿದೆ, ಅದನ್ನ ನಾನು ಮುಂದೆ ಹೇಳ್ತೀನಿ. ಮತ್ತೆ ಈಗಿಷ್ಟು ನೆನ್ಪಿಟ್ಕೊಂಡು ಹೋಗ್ರಿ. ಅದಾದ ನಂತರ 3. ಭೂಷಣಾಂಗ. ಈ ಕಲ್ಪವೃಕ್ಷ ಕಾಲು ಕಡಗ, ಭುಜಕೀರ್ತಿ, ಕುಂಡಲ, ನಾಗಮುರಿ, ವಡ್ಡಾಣ, ಹಾರ, ಮುಕುಟ ಇಂಥ ಅನೇಕ ಪ್ರಕಾರದ ಆಭೂಷಣಗಳನ್ನು ಕೊಡುತ್ತದೆ. ಇದು ಭೂಷಣಾಂಗ. ಇನ್ನು ಪುಷ್ಪಾಂಗ ಹೇಳಿದ್ದಾರೆ. ಅನೇಕ ಪ್ರಕಾರದ ಪುಷ್ಪಮಾಲೆಗಳು, ಕಿವಿಗೆ ಇಡುವಂಥ ಪುಷ್ಪಾಲಂಕಾರ, ಸಮಸ್ತ ಋತುಗಳಲ್ಲಿ ಪ್ರಾಪ್ತವಾಗುವಂಥ ಎಲ್ಲ ರೀತಿಯ ಸುಗಂಧಿತವಾದ ಪುಷ್ಪಗಳನ್ನು ಕೊಡುತ್ತದೆ. ಅದು ಪುಷ್ಪಾಂಗ ಕಲ್ಪವೃಕ್ಷ. ಇನ್ನು ದೀಪಾಂಗ ಕಲ್ಪವೃಕ್ಷ ಹೇಳಿದರೆ, ಇದು ಯಾವಾಗಲೂ ಸದಾ ಪ್ರಕಾಶಮಾನವಾಗಿ ಎಲ್ಲ ರತ್ನದ ಮಣಿಗಳು ಹೇಗೆ ಹೊಳಿತವೆ ಆ ರೀತಿ ಎಲ್ಲ ಕಡೆ ದೀಪದ ಪ್ರಕಾಶದಂತೆ ಇರ್ತದೆ. ಇದನ್ನು ದೀಪಾಂಗ ಅಂತ ಹೇಳಿದ್ದಾರೆ. ಇನ್ನು ಗೃಹಾಂಗ ಹೇಳಿದ್ದಾರೆ. ಅದು ದೊಡ್ಡ ಮಹಡಿ ಇರುವಂಥ ಮನೆಗಳನ್ನು, ಮಂಟಪಗಳನ್ನು, ಸಭಾಗೃಹಗಳನ್ನು, ಚಿತ್ರಶಾಲೆಗಳನ್ನು, ನರ್ತನ ಶಾಲೆಗಳನ್ನು ಇಂಥದ್ದನ್ನೆಲ್ಲನೂ ಬೇಕಾದಂಥ ಮನೆಗಳನ್ನು ಒದಗಿಸ್ತದೆ. ಅದನ್ನು ಗೃಹಾಂಗ ಅಂತ ಹೇಳಿದ್ದಾರೆ. ಇನ್ನು ಭೋಜನಾಂಗ ಕಲ್ಪವೃಕ್ಷ ಅಂದರೆ ಅಮೃತದಂತಹ ರುಚಿಕರವಾದ ಪುಷ್ಟಿಯುಕ್ತ ಷಟ್ರಸ ಸಹಿತ, ಅಂದರೆ ಷಟ್ರಸ ಅಂದರೆ 6 ರಸಗಳಿಂದ ಸಹಿತವಾದ ಮೃಷ್ಟಾನ್ನ ಭೋಜನದಂಥ ಅದು ಭೋಜನಾಂಗ ಕಲ್ಪವೃಕ್ಷ ಕೊಡ್ತದೆ. ಇನ್ನು ಭಾಜನಾಂಗ ಕಲ್ಪವೃಕ್ಷ ಹೇಳಿದ್ದಾರೆ. ಅಂದರೆ ಅನ್ನದ ಪಾತ್ರೆಗಳು, ಪಾನದ ಪಾತ್ರೆಗಳು, ಅಂದರೆ ತಿನ್ನುವಂಥ ಕುಡಿಯುವಂಥ ಪಾತ್ರೆಗಳು, ಮತ್ತು ಶುಕ್ತಿ ಎಂಬ ಪಾತ್ರೆ, ಗಿಂಡಿ, ಕಮಂಡಲ ಆದಿ ಅನೇಕ ಪ್ರಕಾರದ ಈ ಪಾತ್ರೆಗಳನ್ನು ಒದಗಿಸಿಕೊಡ್ತದೆ. ಅದು ಭಾಜನಾಂಗ ಕಲ್ಪವೃಕ್ಷ ಅಂತ ಹೇಳಿದ್ದಾರೆ. ಅದಾದ ನಂತರ ಇನ್ನು ವಸ್ತ್ರಾಂಗ ಕಲ್ಪವೃಕ್ಷ ಹೇಳಿದ್ದಾರೆ. ಇದು ಮೃದುವಾದ ಚೀನಿ ವಸ್ತ್ರ, ಪಠ್ಯ ವಸ್ತ್ರಗಳು, ನಾರು ವಸ್ತ್ರ ಮತ್ತು ಹೊದಿಯುವಂಥ ವಸ್ತ್ರ, ಇದನ್ನೆಲ್ಲನೂ ವಿವಿಧ ಪ್ರಕಾರದ ಸುಂದರವಾದ ವಸ್ತ್ರಗಳನ್ನು ಕೊಡ್ತದೆ ಈ ವಸ್ತ್ರಾಂಗ ಕಲ್ಪವೃಕ್ಷ. ಇನ್ನು ಜ್ಯೋತಿರಾಂಗ, ಇದು ಸದಾ ಸೂರ್ಯ ಚಂದ್ರಗಿಂತನೂ ಜಾಸ್ತಿ ಪ್ರಜ್ವಲವಾಗಿ ಇದು ಯಾವಾಗಲೂ ಬೆಳಗ್ತಾ ಇರ್ತದೆ. ಇದನ್ನೆಲ್ಲನೂ ಹೇಳಿದ್ದಾರೆ ಆಚಾರ್ಯ ಭಗವಾನ್ ಜಿನ್ಸೇನ್. ಅದಾದ ನಂತರ ಅನ್ಯಶಾಸ್ತ್ರಗಳಲ್ಲಿ, ಅಂದರೆ ಮಹಾಪುರಾಣ ಬಿಟ್ಟು ಅನ್ಯಶಾಸ್ತ್ರಗಳಲ್ಲಿ ಈ ಕಲ್ಪವೃಕ್ಷಗಳ ಹೆಸರನ್ನು ಒಂದೆರಡು ಸ್ವಲ್ಪ ಬದಲಾಗಿ ಬರ್ತದೆ. ಏನೇ ಬದಲಾಗಿ ಬಂದರೂ ಕೂಡ ಅರ್ಥ ಅದನ್ನೇ ಕೊಡ್ತದೆ, ಹೆಸರು ಮಾತ್ರ ಬೇರೆ ಇರ್ತದೆ. ನೀವು ಆ ಥರ ತಪ್ಪು ತಿಳ್ಕೊಬೇಡಿ. ಜೈನ ಧರ್ಮದ ಶಾಸ್ತ್ರದೊಳಗಡೆ ಎಲ್ಲೂ ಯಾವ ಬದಲಾವಣೆಯೂ ಇಲ್ಲ. ಆ ಹೆಸರುಗಳು ಒಂದು ಸ್ವಲ್ಪ ಬದಲಾಗ್ತವೆ. ಆವಾಗ ನಾವು ಗೊಂದಲಕ್ಕೆ ಬೀಳ್ತೀವಿ. ಇದು ಅದಿದೆಯೋ, ಅದು ಇದಿದೆಯೋ, ಇದು ಅದಿದೆಯೋ ಅಂತ ಅಷ್ಟೇ, ಬೇರೆ ಏನಿಲ್ಲ. ಇದು ಬಂಧುಗಳೇ ನಮ್ಮ ಅಜ್ಞಾನದಿಂದ, ನನ್ನ ಸ್ವಂತದ ಅಜ್ಞಾನದಿಂದ ಆಗಿರುವಂಥ ಕೆಲಸಗಳಿದ್ದಾವೆ. ಇವು ಶಾಸ್ತ್ರದಲ್ಲಿ ಯಾವುದೇ ದೋಷ ಇಲ್ಲ. ಜೈನ ಧರ್ಮದ ಜಿನೇಂದ್ರ ಭಗವಾನರ ಶಾಸ್ತ್ರದಲ್ಲಿ ಯಾವುದೇ ರೀತಿಯ ದೋಷಗಳಿಲ್ಲ. ಆಯಿತು, ದೋಷ ಎಲ್ಲ ನಮ್ಮದೇ, ನಮ್ಮ ಅಜ್ಞಾನದ್ದು. ಇನ್ನು ಅನ್ಯಶಾಸ್ತ್ರಗಳಲ್ಲಿ ಹೀಗೆ ಹೇಳಿದ್ದಾರೆ 10 ಪ್ರಕಾರದ ಕಲ್ಪವೃಕ್ಷಗಳನ್ನ. ಇದನ್ನೊಂದು ಸ್ವಲ್ಪ ನೆನ್ಪಿಟ್ಕೊಂಡ್ರೆ ನೀವು ಒಳ್ಳೆಯದು. ಯಾಕೆಂದರೆ ಅನೇಕ ಶಾಸ್ತ್ರಗಳಲ್ಲಿ ನಾನು ಈಗ ಹೇಳ್ತೀನಲ್ಲ ಈ ಪ್ರಕಾರದ ಹೆಸರುಗಳು ಬರ್ತಾವೆ ನೋಡಿ. ಭೋಜನಾಂಗ, ಭಾಜನಾಂಗ, ಪಾನಾಂಗ, ಆಲಯಾಂಗ, ವಸ್ತ್ರಾಂಗ, ಭೂಷಣಾಂಗ, ಮಲ್ಲಾಂಗ, ತುರ್ಯಾಂಗ, ದೀಪಾಂಗ, ಜ್ಯೋತಿರಾಂಗ, ಈ ರೀತಿಯ ಹೆಸರುಗಳು ಬರ್ತವೆ. ಅದು ಯಾವುದೇ ಹೆಸರುಗಳು ಬಂದರೂ ಸತ್ಯ ಇದೆ, ಅದು ಸರಿ ಇದೆ. ಪರ್ಯಾಯವಾಚಿ ಶಬ್ದಗಳಿದ್ದಾವೆ, ಅದರ ವಿಚಾರದ ಭಾಳ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಇದಾದ ನಂತರ ಆಚಾರ್ಯ ಭಗವಾನ್ ಹೇಳಿದ್ದಾರೆ, ಇವು ಭೂಮಿಯ ಸಾರಭೂತ ವಸ್ತುಗಳೇ ಇದ್ದಾವೆ. ಅಂದರೆ ಏನು ಹೇಳಿದ್ದಾರೆ ಅಂತಂದರೆ, ಈ ಕಲ್ಪವೃಕ್ಷಗಳು ಇದಾವಲ್ಲ, ಇವು ಪೃಥ್ವಿ ಕಾಯ್ಕಿದ್ದಾವೆ ನೋಡಿ. ಇಲ್ಲೆಲ್ಲ ನಮಗೆ ವೃಕ್ಷಗಳು ಅಂದರೆ ಗಿಡಗಳೆಲ್ಲ ನಾವು ನೋಡ್ತೀವಲ್ಲ, ಇವು ವನಸ್ಪತಿ ಕಾಯ್ಕಿದ್ದಾವೆ. ಸ್ವಲ್ಪ ಅರ್ಥ ಮಾಡ್ಕೊಡ್ರಿ ಇದನ್ನ. ಇವು ವನಸ್ಪತಿ ಇದ್ದಾವೆ, ಅರ್ಥ ಆಯ್ತು.
ನೀವು ಗಿಡ ಮರ ಎಲ್ಲ ನೋಡ್ತಿರಲ್ಲ ಇದು, ಆದರೆ ಅವು ಹಾಗಲ್ಲ. ಅವು ಪೃಥ್ವಿ ಕಾಯ್ಕಿದವು, ವನಸ್ಪತಿ ಅಲ್ಲ ಅವು. ಅರ್ಥ ಆಯ್ತು ನಿಮಗೆ? ಗಿಡ ಮರ ಅವುಗಳನ್ನು ಮರ ಅಂತ ಹೇಳ್ತಾರೆ, ವೃಕ್ಷ ಅಂತ ಹೇಳ್ತಾರೆ. ಆದರೆ ನೀವು ಸ್ವಚ್ಛ ತಿಳ್ಕೊಬೇಕು, ಅದು ಈ ನಮ್ಮ ಪ್ರಕಾರದ ವೃಕ್ಷ ಅಲ್ಲ. ಇಷ್ಟನ್ನು ನೀವು ತಿಳ್ಕೊಟ್ರಿ ಯಾಕೆಂದ್ರೆ ವಿಸ್ತಾರವಾಗಿ ನಾನು ಹೇಳೋದಕ್ಕೆ ಅದು ಈಗ ಸಮಯ ಇದು ಅದು ಈಗ ಪರಿಸ್ಥಿತಿ ಅಲ್ಲ. ನಿಮಗೆ ಮುಂದೆ ಅದನ್ನ ವಿಸ್ತಾರ ಬಂದಾಗ ಮತ್ತೆ ನಾನು ಹೇಳ್ತೀನಿ. ನೋಡಿ, ಈ ಭೂಮಿಗಳಲ್ಲಿ ಬಿಸಿಲಿನ ಬಾಧೆ ಇಲ್ಲ, ಮಳೆಯ ಬಾಧೆ ಇಲ್ಲ, ಯಾಕೆಂದ್ರೆ ಅಲ್ಲಿ ಮಳೆ ಬರೋದಿಲ್ಲ, ಮಳೆ ಇಲ್ಲ. ಶೀತದ ಬಾಧೆ ಇಲ್ಲ, ಅತಿವೃಷ್ಟಿ ಇಲ್ಲ, ಅನಾವೃಷ್ಟಿ ಇಲ್ಲ, ಯಾಕೆಂದ್ರೆ ಮಳೆನೇ ಇಲ್ಲ. ಇತಿ ಭೀತಿ ಇಲ್ಲ, ಸರ್ಪಾದಿ ವಿಷಜಂತುಗಳ ಯಾವುದೇ ರೀತಿ ಬಾಧೆ ಹೆದರಿಕೆ ಇಲ್ಲ. ದಿನರಾತ್ರಿಯ ಭೇದ ಇಲ್ಲ, ಅಲ್ಲಿ ನೋಡಿ ದಿನರಾತ್ರಿ ಕೂಡ ಆಗೋದಿಲ್ಲ. ಈ ಏನೇನು ಈ ಬಿಂದುಗಳು ಬಂದು ನೋಡಿ, ಪಾಯಿಂಟ್ಸ್ ಏನೋ ಸ್ವಲ್ಪ ನೆನ್ಪಿಟ್ಕೊಟ್ರಿ, ಭಾಳ ನೆನ್ಪಿಟ್ಕೊಟ್ರಿ, ಭಾಳ ಮಹತ್ವಪೂರ್ಣ ವಿಷಯ ಇದು. ಹಾಂ ಆಯಿತು, ಅಲ್ಲಿ ದಿನರಾತ್ರಿ ಭೇದ ಇಲ್ಲ. ಇನ್ನು ಮುಂದೆ ಕೇಳ್ರಿ, ಹುಟ್ಟಿನಿಂದ ಅಂದರೆ ಅವಳಿ ಜವಳಿ ಮಕ್ಕಳು ಹುಡ್ತಾರೆ, ಹುಟ್ಟಿನಿಂದ 7 ದಿನದವರೆಗೆ ಆ ಮಕ್ಕಳು ಬೆರಳು ಚೀಪುತ್ತಾ ಬೆಳಿತಾರೆ. ಅವರ ಬೆರಳಿನಲ್ಲಿ ಒಂದು ರೀತಿ ದ್ರವ ಅಂದರೆ ಒಂದು ರೀತಿ ಅನಿಲ ದ್ರವ ರೂಪ, ಒಂದು ರೀತಿ ಅಮೃತ ರೀತಿಯ ವಸ್ತು ಇರ್ತದೆ. ಅದನ್ನು ಅವು ಚೀಪಿ 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 ಅದರಿಂದ ಪುಷ್ಟ ಆಗ್ತಾವೆ, ಖಾಲಿ ಬೆರಳು ಚೀಪ್ತಾವೆ ಅಷ್ಟೇ 7 ದಿವಸ ತನಕ. ಅದಾದ ನಂತರ ಮುಂದೆ 7 ದಿವಸಗಳವರೆಗೆ ತೊದಲು ಮಾತು ಆಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು ಮುಂದೆ 7 ದಿವಸದವರೆಗೆ ಸ್ಥಿರ ಹೆಜ್ಜೆ ಇಟ್ಟು ನಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು ಮುಂದೆ 7 ದಿವಸದೊಳಗಡೆ ಎಲ್ಲ ರೀತಿ ಕಲಾಪೂರ್ಣ ಜ್ಞಾನವನ್ನು ಸ್ವಯಂ ಪ್ರಾಪ್ತ ಮಾಡ್ಕೊಳ್ತಾರೆ. ಹೇಗೆ ಓಡಾಡಬೇಕು, ಹೇಗೆ ತಿನ್ನಬೇಕು, ಹೇಗೆ ಕೂರಬೇಕು, ಹೇಗೆ ಎಲ್ಲ ನಾವು ಇರಬೇಕು, ಅದನ್ನೆಲ್ಲ ತಾನೇ 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 ಕಲಿತಾರೆ ಅವರು ಎಲ್ಲ. ಅದಾದ ನಂತರ ಇನ್ನು ಮುಂದೆ 7 ದಿನಕ್ಕೆ ಪೂರ್ಣ ಯೌವನವನ್ನು ಪ್ರಾಪ್ತ ಮಾಡ್ಕೊಳ್ತಾರೆ. ಹೀಗೆ ಅಲ್ಲಿ ಏನಾಗುತ್ತೆ ಅಂದರೆ ತಕ್ಷಣವೇ ಇವ್ರ ಮಕ್ಕಳು ಹುಟ್ಟಿದ ತಕ್ಷಣ ತಂದೆ ತಾಯಿ ಸಾಯೋದ್ರಿಂದ ಅಲ್ಲಿ ಯಾರು ನೆಂಟರು ಇಷ್ಟರು ಮಕ್ಕಳು ತಂದೆ ತಾಯಿ ಇವೆಲ್ಲ ಯಾವ ಕಲ್ಪನೆ ಕೂಡ ಅವ್ರಿಗೆ ಬರೋದಿಲ್ಲ ಪಾಪ. ಅಲ್ಲಿ ಕೇವಲ ಭೋಗಿಸೋದು ಅಷ್ಟೇ. ಮತ್ತು ಅವರೆಲ್ಲನೂ ಬಹಳ ಸರಳ ಪರಿಣಾಮದ ಜೀವಗಳು. ಅವರು ಬಹಳ ವಿಶೇಷವಾಗಿ ಈ ಥರ ಎಲ್ಲ ಇದನ್ನೆಲ್ಲ ವಿಕಲ್ಪ ಮಾಡೋದಕ್ಕೆ ಹೋಗೋದಿಲ್ಲ. ಅದಾದ ನಂತರ ಅಲ್ಲಿ ಸಾವಿನ ಕಾರಣವನ್ನು ಹೇಳ್ತಾರೆ. ಯಾಕೆಂದರೆ ಕಾರಣವಿಲ್ಲದೆ ಮರಣ ಇಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಅಲ್ಲಿ ಸಾವಿನ ಕಾರಣವನ್ನು ಹೇಳ್ತಾರೆ. ಪುರುಷರಿಗೆ ಆಕಳಿಕೆ ಬರುತ್ತದೆ ಮತ್ತು ಸ್ತ್ರೀಯರಿಗೆ ಸೀನ್ ಬರ್ತದೆ. ಹಾಗೆ ಬಂತು ಅಂದರೆ ಅವರು ಸತ್ತು ಹೋಗ್ತಾರೆ. ಮತ್ತಿನ್ನು ಅವರು ಮೃದು ಸ್ವಭಾವದವರು ಇರ್ತಾರೆ. ಆದ್ದರಿಂದ ಅವರು ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ತಾರೆ, ಅವರಿಗೆ ಬೇರೆ ಗತಿ ಇಲ್ಲ. ಅದಾದ ನಂತರ ಭೋಗಭೂಮಿಯಲ್ಲಿ ವೃದ್ಧಾಪ್ಯ, ವಿಯೋಗ, ಶೋಕ, ಅನಿಷ್ಟ ಸಂಯೋಗ, ಚಿಂತೆ, ದೀನತೆ, ನಿದ್ರೆ, ಬಹಳ ಆಲಸ್ಯ, ಇದು ಯಾವುದೂ ಇಲ್ಲ. ಶರೀರದಿಂದ ಯಾವುದೇ ರೀತಿ ಮಲ ಮೂತ್ರ ಹೊರಡೋದಿಲ್ಲ ಅವ್ರದ್ದು. ಮತ್ತು ಅಲ್ಲಿ ಕೃಪಣತ್ವ ಇಲ್ಲ, ಅನಾಚಾರ ಇಲ್ಲ, ಬಲಿಷ್ಠರಿಂದ ಬಲಾತ್ಕಾರ ಇಲ್ಲ, ಬಲಹೀನರಿಲ್ಲ, ಎಲ್ಲರೂ ಒಂದೇ ರೀತಿ ಇರ್ತಾರೆ. ಬೆವರಿಲ್ಲ ಶರೀರದಲ್ಲಿ. ಚಕ್ರವರ್ತಿಗಿಂತಲೂ ಅತ್ಯಂತ ಜಾಸ್ತಿ ಸುಖವನ್ನು ಅಲ್ಲಿ ಅವರು ಅನುಭವಿಸ್ತಾರೆ. ಅಕಾಲ ಮರಣ ಇಲ್ಲ, ಅಂದರೆ ಕದಲಿಗಾತ ಅಂತಾರೆ. ಅಕಾಲ ಮರಣ ಅಂದ್ರೆ ಏನು? ಇನ್ನೂ ಆಯುವಿದೆ, ಆದರೆ ಯಾವುದೋ ಒಂದು ಆಕ್ಸಿಡೆಂಟ್ ಇಂಥ ಯಾವುದಾದ್ರು ಒಂದು ಕಾರಣದಿಂದ ಅಲ್ಲಿ ಯಾವುದಾದ್ರು ಮರಣ ಆಗ್ತದೆ ನೋಡಿ, ಇಲ್ಲಿ ಅಂಥ ಮರಣ ಅಲ್ಲಿ ಆಗೋದಿಲ್ಲ. ಇದು ಅಕಾಲ ಮರಣ ಸಕಾಲ ಮರಣ ಇದೆಲ್ಲ ಬಂಧುಗಳೇ, ಇದು ಬಹಳ ದೊಡ್ಡ ವಿಷಯ ಇದೆ. ಆಚಾರ್ಯ ಭಗವಾನರು ಮುಂದೆ ಎಲ್ಲಿ ಅದನ್ನು ಹೇಳ್ತಾರೆ ಅವರು. ಆ ಸಮಯದಲ್ಲಿ ನಾನು ವಿಸ್ತಾರವಾಗಿ ಹೇಳ್ತೀನಿ, ಈಗ ಇಲ್ಲಿ ಹೇಳೋದಿಲ್ಲ. ಇನ್ನು ಎಲ್ಲರೂ ವಜ್ರಕಾಯರಾಗಿರ್ತಾರೆ. ಯಾಕೆಂದರೆ ಅವ್ರದ್ದು ವಜ್ರ ಋಷಭ ನಾರಸ ಸಂವಹನ ಇರ್ತದೆ. ಮತ್ತಿನ್ನು ಇಲ್ಲಿ ವ್ರತಹೀನರಾಗಿ ಯಾರು ಮಿಥ್ಯಾದೃಷ್ಟಿಗಳಿಗೆ ಭೋಗದ ಆಕಾಂಕ್ಷೆಯಿಂದ ಯಾರು ಕೂಪಾತ್ರಕ್ಕೆ ದಾನ ಮಾಡ್ತಾರಲ್ಲ, ಅವರು ಅಲ್ಲಿ ಹೋಗಿ ತಿರ್ಯಂಚುಗಳಾಗಿ ಹುಡ್ತಾರೆ. ಆದರೆ ತಿರ್ಯಂಚು ಕೂಡ ಅಲ್ಲಿ ಅವಳಿ ಜವಳಿ ಹುಡ್ತವೆ. ಅವುಗಳಲ್ಲಿ ಯಾವುದೇ ರೀತಿ ಹಿಂಸಕ ಭಾವ ಇರೋದಿಲ್ಲ. ಅವು ಕೂಡ ಸಮಾಧಾನದಿಂದ ಬದುಕ್ತಿರ್ತವೆ. ಅವು ಶುದ್ಧ ಶಾಕಾಹಾರಿಗಳಾಗಿರ್ತವೆ. ಹೀಗಂತ ಭೋಗಭೂಮಿಯ ವರ್ಣನೆಯನ್ನು ಆಚಾರ್ಯ ಭಗವಾನರು ಬಹಳ 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 ಅದ್ಭುತವಾಗಿ ಮಾಡಿದ್ದಾರೆ. ನೀವು ಅಕಸ್ಮಾತ್ ಬಹಳ ವಿಸ್ತಾರವಾಗಿ ನೋಡೋದಿದ್ರೆ ಅದನ್ನು ಎಲ್ಲನೂ ಆಚಾರ್ಯ ಭಗವಾನ್ ಜಿನಸೇನಾಚಾರ್ಯ ರಚಿತ ಮಹಾಪುರಾಣ ಶಾಸ್ತ್ರದ 9ನೇ ಪರ್ವದಲ್ಲಿ ನೋಡ್ರಿ. ರಾಜ ವಜ್ರಜಂಗ ಮತ್ತು ರಾಣಿ ಶ್ರೀಮತಿಯ ಜೀವ ಅವಳಿ ಜವಳಿ ಮಕ್ಕಳಾಗಿ ಹುಟ್ಟಿದ್ರು. ಅವರೇ ಗಂಡ ಹೆಂಡತಿ ಆದರು, ಎಲ್ಲಿ ಭೋಗಭೂಮಿ ಒಳಗಡೆ. ಅದಾದ ನಂತರ ಆಹಾರದಾನದ ಅನುಮೋದನೆಯಿಂದ ಮುನಿಗಳಿಗೆ ಆಹಾರ ಮಾಡಿದಂಥ ಅನುಮೋದನೆ ಮಾಡಿದ್ವಲ್ಲ, ಯಾವುವು ತಿರಿಯಂಚುಗಳು? ಹಂತಿ, ಹುಲಿ, ಮುಂಗುಸಿ, ಕಪಿ, ಅವು ಕೂಡ ಅಲ್ಲೇನೆ ಮನುಷ್ಯರಾಗಿ ಹುಟ್ಟಿದ್ರು ಪುರುಷ ಪರ್ಯಾಯದಲ್ಲಿ. ಅದಾದ ನಂತರ ವಜ್ರಜಂಗನ ಕಾಲದಲ್ಲಿ ಇದ್ದಂಥ ಮತಿವರ ಆದಿ ಮಂತ್ರಿಗಳು ಇವನ ವಿಯೋಗದಿಂದ ದುಃಖಿತರಾಗಿ ದೀಕ್ಷೆ ತಗೊಂಡು ಘೋರ ತಪ ಮಾಡಿ ಅದೋ ಗ್ರೈವೇಕ ಅಂದರೆ 9 ಗ್ರೈವೇಕ ಅದವಲ್ಲ, ಅದರಲ್ಲಿ ಅದೋ ಗ್ರೈವೇಕ
ಆ ಆ ಆ ಸ್ವರ್ಗದಲ್ಲಿ ಅವರು ಅಹಮಿಂದ್ರ ಪದವಿಗೆ ಹೋದರು. ಯಾರ್ಯಾರು? ಮತಿವರ, ಆನಂದ, ಧನಮಿತ್ರ, ಅಕಂಪನ, ಈ 4 ಜನ ಅಹಮಿಂದ್ರ ಪದವಿಗೆ ಹೋದರು. ಅಂದರೆ ನವಗ್ರೈವೇಕದಲ್ಲಿ ಹೋಗಿ ಹುಟ್ಟಿದರು. ಬಂಧುಗಳೇ, ಈಗ ಸಮಯದ ಭಾಳ ಅಭಾವ ಇದೆ, ನಾನು ಇದನ್ನು ಬಿಡಬೇಕಾಗ್ತಾ ಇದೆ ಈಗ. ಹಾಗಾಗಿ ನಿಮ್ಮ ಮುಂದಿನ ಭಾಗವನ್ನು ನೀವು ನಾಳೆ ಬಂದು ಕೇಳ್ರಿ. ಈಗ ನನಗೆ ಸಮಯ ಆಗ್ತಾ ಇದೆ. ಹಾಗಾಗಿ ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ.